ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಇದು ನಾನು ಕೇಳ್ಪಟ್ಟಿರುವಂಥದ್ದು, ಈ ಸಮಸ್ಯೆಗಳು ಒಂದೊಂದು ಕುಟುಂಬಗಳಲ್ಲಿ ಆಗ್ತಾ ಇದೆ. ಯಾಕಂದರೆ ಈ ಹೆಣ್ಮಕ್ಳು ದುಡಿತಾರೆ ಅಥವಾ ಗಂಡು ಮಕ್ಕಳು ಕೂಡ ದುಡಿತಾರೆ, ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದರೆ ಅವ್ರಿಗೊಂದು ರೀತಿಯಾಗಿರುವಂಥ ಕೊಂಬು ಬಂದುಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸುಳ್ಳುಗಳು ಹೇಳುವಂಥದ್ದು, ಅದು ಬೇರೆ ಮಟ್ಟಕ್ಕೆ ಹೋಗುತ್ತೆ. ಅದರಿಂದ ಸಾಕಷ್ಟು ಇಶ್ಯೂಗಳು ಕೂಡ ಒಳಗಾಗ್ತಿರ್ತಾರೆ ಅವರು. ಸೊ ಈ ಒಂದು ಕೆಲಸ ಮಾಡೋರು ನನ್ನಿಂದನೇ ನಡೀತಾ ಇರೋದು ಫ್ಯಾಮಿಲಿ ಅನ್ನೋ ಒಂದು ಮನೋಭಾವ ಕೂಡ ಬಂದಿರ್ತಾರೆ. ಅವರಿಗೆ ಆ ಒಂದು ಅಹಂಕಾರ, ಅಹಂ ಅನ್ನೋವಂಥದ್ದು ಹೋಗಿ ನನ್ನಿಂದ ಅನ್ನೋದಕ್ಕಿಂತ ನಮ್ಮ ಕುಟುಂಬಕ್ಕೋಸ್ಕರ ಅನ್ನೋವಂಥ ಒಂದು ಮನೋಭಾವ ಬರಬೇಕು ಅಂತಂದರೆ ಯಾವ ರೀತಿ ನಡ್ಕೊಳ್ಬೇಕಾಗತ್ತೆ, ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೆಲಸಕ್ಕೆ ಹೋದ್ಮೇಲೆ ನೀನು ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದ್ಯಾ ಅನ್ನೋಂಥ ಜಗಳಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮುಂಚೆ ಈಗಿರಲಿಲ್ಲ, ಈಗ ಬದಲಾಗಿದೆಯಾ ಅಂತ. ಸೊ ಇದಕ್ಕೆ ಯಾವ ರೀತಿ ನಡ್ಕೊಳ್ಬೇಕು, ಸರಳವಾಗಿ ತಿಳಿಸ್ಕೊಡಿ ಗುರುಗಳು. ಸರಳ ಅಂದ ಮೇಲೆ ನಾನು ಮಾತಾಡೋ ಹಾಗಿಲ್ಲ, ಬಹುಶಃ ನಿಮಗೆ ರೆಮಿಡಿನೇ ಬೇಕು ಅಂತ. ಹೌದು ಗುರುಗಳೇ, ಖಂಡಿತ. ಪ್ರೀತಿಯ ಬಂಧುಗಳೇ, ಒಟ್ಟಾರೆಯಾಗಿ ಇದೆಲ್ಲದರಲ್ಲೂ ಇನ್ನು ನಾನು ಏನೇ ಮಾತಾಡಿದ್ರು ಇವ್ರು ಹಾಗೆ ಮಾಡ್ತಾರೆ, ಅವ್ರು ಹೀಗೆ ಮಾಡ್ತಾರೆ, ಅದಕ್ಕೆ ಸುಳ್ಳು ಹೇಳದ ಮತ್ತು ಮನೇಲಿ ಹೀಗೆ, ಇದರೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನೇರವಾಗಿ ರೆಮಿಡಿಗೆ ಬರೋದಾದರೆ, ಯಾರು ಅದನ್ನು ಹೇಳ್ತಾ ಇದ್ದಾರೋ, ಅರೆ ನಮ್ಮ ಮನೇಲಿ ಈಗ ನಿಭಾಯಿಸಬೇಕಾಗಿತ್ತು, ಹೀಗಿರಬೇಕಾಗಿತ್ತು, ದುಡಿಯೋ ಅಂಥ ಮನುಷ್ಯ ಯಾಕೋ ಹೀಗೆಲ್ಲ ಮಾಡ್ತಿದ್ದಾನೆ, ದುಡಿತೀನಿ ಅಂತಕ್ಕ ಒಂದು ಅಹಮ್ಮಿಂದಲೋ ಅಥವಾ ಏನೋ ಬಹಳ ಸುಳ್ಳು ಹೇಳ್ತಾರೆ, ಮನೆಯಲ್ಲಿ ಬೇರೆ ಸರಿಯಾಗಿ ಗಮನಿಸಲ್ಲ, ಈ ಥರದಿತ್ತು ಅಂತಂದರೆ ಅವರ ಪರವಾಗಿ ನೀವು ಮಾಡತಕ್ಕಂಥದ್ದು ಏನಂತಂದರೆ, ಬಿಲ್ವ ವೃಕ್ಷದ ಕೆಳಗಡೆ ಯಾವತ್ತಾದರೂ ಸರಿಯೇ, ಬಿಲ್ವ ವೃಕ್ಷದ ಮರದ ಕೆಳಗಡೆ ಸಾಧ್ಯ ಆದರೆ ಗೋಧುಳಿ ಲಗ್ನ, ಇದು ಬಹಳ ಇನ್ನು ಸ್ವಲ್ಪ ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತಕ್ಕದಾದ್ದರಿಂದ ಮಹಾಲಕ್ಷ್ಮಿ ಮನೆಗೆ ಬರೋಂಥ ಸಂದರ್ಭ ಅಂತ 5:30 6 ಗಂಟೆ ಆ ಅರ್ಧ ತಾಸು ಒಳಗಡೆ ನೀವು ಬಿಲ್ವ ಮರದ ಕೆಳಗಡೆ 4 ವೀಳ್ಯದೆಲೆ, ಕುಟುಂಬದ ಸಂಖ್ಯೆಯೇ 4. ನೀವು ಜಾತಕ ತೆಗೆದು ನೋಡೋದು 4ನೇ ಮನೆಯ ಕುಟುಂಬ ಸ್ಥಾನ ಅಂತಲೇ ಕರೀತಾರೆ. 4 ವೀಳ್ಯದೆಲೆಯನ್ನು ಮಾಡ್ತಕ್ಕಂಥದ್ದು. ಆ ಕರೆಕ್ಟಾಗಿ ಅದ್ರ ಕೆಳಗಡೆ ಮಣ್ಣ ಮೇಲೆ ನೀವು ಸ್ಟಾರ್ ಬರೀಬೇಕು. ಸ್ಟಾರ್ ಒಂದು ಸ್ಟಿಕ್ ತಗೊಂಡು ಸ್ಟಾರ್ ಆಕೃತಿಯನ್ನು ಬರೆದು ಬಿಟ್ಟು ಅಲ್ಲಿ ವೀಳ್ಯದೆಲೆ ಹಾಕ್ತಕ್ಕಂತಹದ್ದು. 4 ವೀಳ್ಯದೆಲೆ ಹಾಕಿ ಆದಮೇಲೆ 4 ಕರ್ಪೂರದ ಬಿಲ್ಲೆಗಳನ್ನು ಅದ ಮೇಲೆ ಇಡ್ತಕ್ಕಂತಹದ್ದು, 4 ಲವಂಗ ಅದರ ಮೇಲೆ ಇಡುವಂಥದ್ದು, 4 ಏಲಕ್ಕಿನ ಅದ ಮೇಲೆ ಇಡ್ತಕ್ಕಂತಹದ್ದು. ಆದರೆ ಇಲ್ಲೊಂದು ನೀವು ಬೆಂಕಿ ಕಡ್ಡಿಯಿಂದ ಗೀಚಿ ಅಲ್ಲಿ ಇಡೋ ಹಾಗಿಲ್ಲ, ಇದೊಂದು ಮಾತ್ರ ನೀವು ತಿಳ್ಕೊಬೇಕಾಗತ್ತೆ. ಮತ್ತು ಇನ್ನೇಗೆ ಮಾಡಬೇಕು ಅಂತಂದರೆ, ಈ ಹೂಬತ್ತಿ ಅಂತ ಬರುತ್ತೆ, ಆ ಹೂಬತ್ತಿಯಿಂದ ಸಂಪೂರ್ಣ ತುಪ್ಪವಾಗಿ ಮಾಡಿಕೊಳ್ತಾ ತುಪ್ಪದಿಂದ ನೆನೆಸಿ ಅದರಿಂದ ನೀವೇನಾದರೂ ಕೂಡ ಹಚ್ಚುತ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ಬಹುಶಃ ಆ ಭಸ್ಮ ಎಲ್ಲ ಪೂರ್ತಿ ಸುಡಬೇಕು, ನೀವು ಅಲ್ಲಿ ಇರಬೇಕು. ಸುಟ್ಟು ಆದಮೇಲೆ ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಆ ರಕ್ಷೆ ಮತ್ತು ಈ ಏನಿದೆಯೋ ಬತ್ತಿ ಅದಕ್ಕೆ ಹಾಕಬೋದು. ಎಲ್ಲ ಹುರಿದು ಆದಮೇಲೆ ನೀವು ಎದ್ದು ನಿಂತುಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು. ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ನೀವು ಹೇಗೆ ಲೆಕ್ಕ ಮಾಡಿದ್ರೂ ಕೂಡ ಈ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂತಹದ್ದು. ನಮಗೆ ಸಪೋರ್ಟ್ ಯಾರಾದರೂ ಬರ್ತಾರೆ ಅಂತಂದರೆ ನಮ್ಮ ಕುಟುಂಬದವರು, ಅವರನ್ನು ತಂದೆ ತಾಯಿಗಳು ಅಂತ ಕರೀತಾರೆ, ಅಥವಾ ಇನ್ಯಾರು ಮಾರ್ಗದರ್ಶಕರು ಗುರುಗಳು ಅಂತ ಹೇಳಿದರೆ ಮಾತ್ರ ಅದು ನಡೆಯುತ್ತೆ. ಅದಕ್ಕಾಗಿ ನೀವು 12 ಪ್ರದಕ್ಷಿಣೆ ಹಾಕಬೇಕು. ಹಾಗಾಗಿ ಈ ತಂದೆ ತಾಯಿಯ ಸಂಖ್ಯೆಯೂ ಹೌದು, ಗುರುಗಳ ಸಂಖ್ಯೆಯೂ ಹೌದು. ಹಾಗಾಗಿ 12 ಪ್ರದಕ್ಷಿಣೆ ಹಾಕಿ ಆ ಒಂದು ಮರಕ್ಕೆ ಆ ವಿತ್ತ ದೀಪವು ಸೇರಿಸಿ ನೀವು ಅದಕ್ಕೆ 12 ಪ್ರದಕ್ಷಿಣೆ ಹಾಕಿದ್ದಾದ ಮೇಲೆ ನಂತರ ಆ ಭಸ್ಮವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾ ಅದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಬೆರೆಸಿ ನಿಮ್ಮ ಮನೇಲಿರ್ತಕ್ಕಂಥ ಯಾವುದಾದ್ರು ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಅದಕ್ಕೆಲ್ಲ ಇಡ್ತೀರಿ. ಲಾಸ್ಟಲ್ಲಿ ನಿಮ್ಮ ಬಾಗಿಲಿಗೆ ಇಡ್ತಕ್ಕಂಥದ್ದು, ಸಿಂಹದ್ವಾರ ಅಂತ ಹೇಳ್ತೀರಲ್ಲ, ಅಲ್ಲಿಡ್ತಕ್ಕಂಥದ್ದು. ಅವರು ಸುಳ್ಳು ಹೇಳೋಕ್ಕಾಗಲಿ ಅಥವಾ ದರ್ಪದಿಂದ ನಡೆಯೋಕ್ಕಾಗಲಿ ಅಲ್ಲಿಂದ ನೋಡ್ತಾ ಬನ್ನಿ, ನೀವು ಗಮನಿಸಿ, ಬಹಳಷ್ಟು ಕಡಿಮೆ ಮಾಡಿಬಿಡ್ತಾರೆ. ದಿನೇ ಸರಿ ಹೋಗ್ತಾರೆ. ನಾನು ಯಾಕೆ ಹೀಗೆ ಮಾಡಬೇಕು, ಅವರೆಲ್ಲ ಕೂಡ ನನಗಿಂತ ಎಷ್ಟೋ ದುಡಿತಾರೆ, ಅಹಂಕಾರ ಅವ್ರಿಗಿಲ್ಲ, ನನಗೆ ಯಾಕೆ ಬಂತು, ಇಲ್ಲಿಂದ ಎಚ್ಚೆತ್ಕೊಳ್ತಾರೆ. ನಿಮ್ಮ ಬಾಗಿಲು ದಾಟಿದ್ರೆ ಮತ್ತು ಬಾಗಿಲು ಒಳಗೆ ಬಂದರೆ ನೀವು ಅಲ್ಲಿ ಇಟ್ಟಿದ್ದೀರಿ, ಆತ ಅಷ್ಟು ನಿಮ್ಮ ಮುಂದೆ ಹೇಗಿರ್ತಾರೆ ಅಂತಂದರೆ ನಾನಿನ್ನೂ ಏನು ಸಾಧಿಸಿಲ್ಲ ಅನ್ನೋ ಮಟ್ಟಕ್ಕಿರುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಇದನ್ನು ಮಾಡ್ತೀರಿ. ಕುಟುಂಬದ ರಕ್ಷಣೆಗೆ ನೀವು ಕೂಡ ಈ ರೀತಿಯಾಗಿರತಕ್ಕಂತಹ ಆಯುಧಗಳನ್ನು ವ್ಯವಸ್ಥೆ ಮಾಡಿಕೊಂಡೇ ಮಾಡಿದಾಗ ಮಾತ್ರ
ಪ್ರಫುಲ್ಲವಾಗಿರ್ತಾ ಜೀವನ ಮಾಡ್ತೀರಿ. ಅರೆ ಗುರುಗಳು ಇದೊಂದು 6 ವರ್ಷಗಳ ಹಿಂದೆ ಹೇಳಿದ ಚೆನ್ನಾಗಿತ್ತೇನೋ ಅನ್ನೋಷ್ಟು ಖುಷಿ ಇರುತ್ತೆ. ನಿಮ್ಮ ಮನೆಯ ದರ್ಪಕ್ಕೆ ಕಡಿವಾಣ ನೀವೇ ಆಗ್ತೀರಿ. ಖಂಡಿತ ಗುರುಗಳೇ, ಮುಂಚೆ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ಎಷ್ಟೊಂದು ಫ್ಯಾಮಿಲೀಸ್ ಇದರಿಂದನೇ ಜಗಳಗಳಾಗ್ಬಿಟ್ಟಿರುತ್ತೆ ಅಂತ ಕೇಳಿಲ್ವಲ್ಲ. ಆದರೂ ಕೂಡ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಈ ರೆಮಿಡಿಯನ್ನ ಗುರುಗಳೇ. ಇನ್ನು ಮುಂದೆ ಆದ್ರೂ ಅವರ ಒಂದು ಅಹಂಕಾರಗಳ ಆಚೆ ಹೋಗಿ ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು ಅವರ ಒಂದು ಕುಟುಂಬಕ್ಕೋಸ್ಕರ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಕುಟುಂಬದಲ್ಲಿ ಕೂಡ ಇದೇ ರೀತಿಯಾಗಿರುವಂತಹ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಗುರುಗಳು ನೇರವಾಗಿ ನಿಮ್ಮ ರೆಮಿಡಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.